ಇವತ್ತು ಹೇಳ್ತಾ ಇರ್ತಕ್ಕಂಥ ರೆಸಿಪಿ ಹೀರೆಕಾಯಿ ಬಸ್ಸಾರು. ಬನ್ನಿ ಲೇಟ್ ಮಾಡೋದು ಬೇಡ, ಹೆಂಗೆ ಮಾಡೋದಂತ ನೋಡ್ಕೊಬರೋಣ. ಈಗ ನಾನು ಸ್ಟವ್ ಮೇಲೆ ಕುಕ್ಕರ್ ಇಟ್ಟು ಅರ್ಧದಿಂದ 3/4 ಲೀಟ್ರಷ್ಟು ನೀರು ಹಾಕ್ಕೋತಾ ಇದ್ದೀನಿ. ಈಗ ನೀರು ಬಿಸಿಯಾಗಿದೆ. 100 ಗ್ರಾಮ್ ತೊಗರಿಬೇಳೆ, ನೆನೆಸಿ ತೊಳೆದಿಟ್ಟಿರ್ತಕ್ಕಂಥ 100 ಗ್ರಾಮ್ ಅಷ್ಟು ತೊಗರಿಬೇಳೆನ ಆ್ಯಡ್ ಮಾಡ್ತಾ ಇದ್ದೀನಿ. ನೋಡಿ, ಈಗ ಬೇಳೆ ಕುದೀತಾ ಇದೆ. ಇದಕ್ಕೆ ನಾನೀಗ ಸುಮಾರು ಮೀಡಿಯಮ್ ಸೈಜ್ 2 ಹೀರೆಕಾಯಿ ಹಚ್ಚಿ ತೊಳೆದಿಟ್ಟಿರ್ತಕ್ಕಂಥದ್ದು ನೋಡಿ, ಇದನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಎರಡಕ್ಕೂ ಕೂಗಿಸ್ಕೋಬೋದು, ನಾನು ಹಾಗೆ ಬೇಯಿಸ್ಕೊತಾ ಇದ್ದೀನಿ. ನೀವು ಬೇಕು ಅಂದರೆ ಎರಡಕ್ಕೂ ಕೂಗಿಸ್ಬಿಟ್ಟು ಆಮೇಲೆ ಬಸಿಬೋದು. ಹೀರೆಕಾಯಿ ಮತ್ತು ಬೇಳೆ ಕುದೀತಾ ಇದೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡೋಣ. ಇದು ಬೇಯ್ತಾ ಇರಲಿ, ಮುಚ್ಚಿರ್ತೀನಿ. ಬನ್ನಿ ಸಾಂಬಾರಿಗೆ ಮಸಾಲೆ ಹೇಗೆ ಆಡ್ಕೊಳ್ಳೋದಂತ ನೋಡ್ಕೊವ್ರ. ಒಂದೇ ಒಂದು ಯಾಲಕ್ಕಿ ನೋಡಿ, ಇದು ಬಾಣಲಿಲಿ ಹುರಿದಿರ್ತಕ್ಕಂಥ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ, ಬಾಣಲಿಲಿ ಸುಟ್ಟಿರೋ ಅಂಥದ್ದು. ಸ್ವಲ್ಪ ಗಸಗಸೆ, ಸ್ವಲ್ಪ ಜೀರಿಗೆ, ಬಾಣಲಿಲಿ ಹುರಿದಿರೋದು. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕಡಲೆ ಬೀಜ ಹುರಿದು ಸಿಪ್ಪೆ ತೆಗೆದಿರೋ ಅಂಥದ್ದು, ಆರರಿಂದ 7 ಬೆಳ್ಳುಳ್ಳಿಪಾಯಿ, 6ರಿಂದ 7 ಹಸಿಮೆಣ್ಸಿಕಾಯಿ ಬಾಣಲಿಲಿ ಹುರಿದಿರೋ ಅಂಥದ್ದು, ಸ್ವಲ್ಪ ಕಾಯಿ, ಮತ್ತು ಇದಕ್ಕೆ ಸ್ವಲ್ಪ ಹುಣಸೆ ಹುಳಿ, ಹೆಬ್ಬೆಟ್ಟಿನ ಬೆಳ್ಳು ಗಾತ್ರದ್ದು ತೊಳೆದು ಹುಳಿ ಮಾಡ್ಕೊಂಡಿರೋ ಅಂಥದ್ದು. ಇದನ್ನು ಮೀಡಿಯಮಾಗಿ ಒಂದು 80% ಅಷ್ಟು ತರಿ ಆಗಿರೋ ಥರ ಮಿಕ್ಸಿಗೆ ಆಡ್ಕೊಂಡು ಬರೋಣ. ಬನ್ನಿ ನೋಡಿ, ಈ ಥರ ತರಿಯಾಗಿ ನೋಡಿ 90% ಬೆಂದಿದೆ. ಈಗ ಇದಕ್ಕೆ ಸಾಲ್ಟ್ ಆಗಿದೆಯೋ ಇಲ್ವೋ ಅಂತ ಒಂದು ಸಲ ಚೆಕ್ ಮಾಡ್ಕೊಬಿಡಿ. ಕಡಿಮೆ ಇದ್ದರೆ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ನಾನು 2 ಮಿನಿಟ್ಸಲ್ಲಿ ನಾನು ಇದನ್ನು ಬಸಿತೀನಿ, ತೋರಿಸ್ತೀನಿ. 1 ಮಿನಿಟ್ ನೋಡಿ, ಈ ಥರ ನೀರು ಮತ್ತು ಕಾಳನ್ನ ಸಪ್ರೇಟ್ ಮಾಡಿದ್ದೀನಿ. ಈಗ ಸಾಂಬಾರಿಗೆ ಒಗ್ಗರಣೆ ಕೊಡೋಣ ಬನ್ನಿ. ಕಾಳು ನೀರು ಬೇರೆ ಮಾಡಿದ್ನಲ್ಲ, ಅದೇ ಕುಕ್ಕರ್ ಇಟ್ಟಿದ್ದೀನಿ. ಸುಮಾರು 2 ಟೇಬಲ್ ಸ್ಪೂನಷ್ಟು ಕಡಲೆ ಎಣ್ಣೆನ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಸಾಸಿವೆ, ಸ್ವಲ್ಪ ಕರಿಬೇವಿನ ಸೊಪ್ಪು, ಈಗ ನಾವು ಆಡ್ಕೊಂಡಿರ್ತಕ್ಕಂಥ ಮಸಾಲೆನ ಇದರೊಳಗಡೆ ಆ್ಯಡ್ ಮಾಡೋಣ. ಈಗ ನಾವು ಬಸ್ತಿರ್ತಕ್ಕಂಥ ನೀರನ್ನ ಇದರೊಳಗಡೆ ಆ್ಯಡ್ ಮಾಡೋಣ. ಸಾಂಬಾರು ಏನಿದೆ ಅಂತ ಕುದಿಸ್ಬೇಡಿ. ಈಗ ಸ್ಟವ್ನ ಆಫ್ ಮಾಡಿ ಸೊಪ್ಪಿಗೆ ಒಗ್ಗರಣೆ ಕೊಡೋದು ಹೆಂಗೆ ಅಂತ ನೋಡೋಣ ಬನ್ನಿ. 2 ಟೇಬಲ್ ಸ್ಪೂನಷ್ಟು ಕಡಲೆ ಎಣ್ಣೆ, ಸ್ವಲ್ಪ ಸಾಸಿವೆ, ಸ್ವಲ್ಪ ಕರಿಬೇವಿನ ಸೊಪ್ಪು, ಚಿಕ್ಕದಾಗಿ ಹಚ್ಚಿರ್ತಕ್ಕಂಥ 1 ಈರುಳ್ಳಿ, ಮತ್ತು ಚಿಕ್ಕದಾಗಿ ಹಚ್ಚಿರ್ತಕ್ಕಂಥ 2 ಹಸಿಮೆಣಸಿನ್ಕಾಯಿ.
ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಳೋಣ. ಆಗಲೇ ಹೀರೆಕಾಯಿ ಮತ್ತು ಬೇಳೆ ಆ್ಯಡ್ ಮಾಡ್ಕೊಂಡಿದ್ದಾದಮೇಲೆ ಸ್ವಲ್ಪ ಕಡಲೆ ಬೀಜದ ಪುಡಿ, ಸ್ವಲ್ಪ ತೆಂಗಿನಕಾಯಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬನ್ನಿ ನೋಡಿ, ಈ ಥರ ನೀಟಾಗಿ ಮಿಕ್ಸ್ ಮಾಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ, ಸಾಂಬಾರು ಜೊತೆ, ಮುದ್ದೆ ಜೊತೆ, ಅನ್ನದ ಜೊತೆ. ಈ ಸಾಂಬಾರು ಹೆಂಗೆ ಬಂದಿದೆ, ಸೊಪ್ಪು ನೋಡಿ ಯಾವ ಥರ ಇದೆ. ಮುದ್ದೆಗೆ, ರೈಸ್ಗೆ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ಫ್ರೆಂಡ್ಸ್, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್ ಫ್ರೆಂಡ್ಸ್.